ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ. ವೀಕ್ಷಕರೇ, ಈಗ ಹಾಗೆ ಮುಂದೆ ಬಂದ್ವಿ ನಾವು. ನೋಡಿ ಇಲ್ಲಿ ಏನ್ ಸಿಗ್ತಾ ಇದೆ ಅಂತ, ಇಲ್ಲಿ ಡಿಫ್ರೆಂಟ್ ಆಗಿ ಸೀರೆಗಳನ್ನ ನೇಯ್ತಕ್ಕಂತಹ ಮಗ್ಗಗಳು ನೋಡ್ಬೋದು. ನಾನು ಇಳಕಲ್ ಸೀರೆದಾಗ್ಲೇ ಒಂದು ವಿಡಿಯೋ ಹಾಕಿದ್ದೆ ವೀಕ್ಷಕರೇ. ಇಳಕಲ್ ಹೋದಾಗ ಇಲ್ಲಿ ಆ ಮಾಡೆಲ್ಸ್ ನ ಇಟ್ಟಿದ್ದಾರೆ. ಕೈ ಮಗ್ಗ ಯಾವ ರೀತಿ ಮಾಡ್ತಾರೆ, ಕೈ ಮಗ್ಗ ಒಂದು ನೂಲುಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ. ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಗಿರ್ತಕ್ಕಂಥ ಕೈಮಗ್ಗ ವಸ್ತುಗಳನ್ನ ನೋಡ್ಬೋದು. ಈಗ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಈಗ ನಾವು ಊಟಕ್ಕೆ ಹೋಗೋಣ. ಊಟ ಹೊಟ್ಟೆ ಹಸಿತಾ ಇಲ್ಲ, ಬಟ್ ಇವ್ರದ್ದು ಲಿಮಿಟೆಡ್ ಟೈಮ್ ಇರೋದ್ರಿಂದ ನಾವು ಊಟ ಮುಗಿಸ್ಕೊಳೋದು ಬೆಸ್ಟ್ ಅನ್ಸುತ್ತೆ. ಸೊ ಇಲ್ಲಿ ಎಲ್ಲಾ ತರಹದ ತಿಂಡಿಗಳನ್ನ ಅಂದ್ರೆ ದೇಸಿ ಸ್ಟೈಲಲ್ಲಿ ಮಾಡಿರ್ತಾರೆ ಅಂತಿದ್ದಾರೆ. ನೋಡೋಣ. ಯಾರು ವ್ಯಾಪಾರ ಮಾಡೋರು? ಪುರಾತನ ಕಾಲದ ವಸ್ತುಗಳನ್ನ ಇಟ್ಟಿದ್ರು, ನೋಡಿದ್ವಿ ನಾವು ವೀಕ್ಷಕರೇ. ಈಗ ತಕ್ಕಡಿಯಿಂದ ತೂಕ ಮಾಡೋದನ್ನ ಮಾಡ್ತಾ ಇದ್ದಾರೆ ರಿಷಿ ಅಂಡ್ ಅನೀಶ್. ಯಾವ ರೀತಿ ಮಾಡ್ತಾ ಇದಾರೆ ನೋಡೋಣ. ಏನ್ ಮಾಡ್ತಾ ಇದೀರಿ ಇವಾಗ? ಬ್ಯಾಲೆನ್ಸ್ ನೋಡ್ತಿದ್ದೀರಾ? ತೂಕ ಮಾಡ್ತಿದ್ದೀರಾ? ಈಕ್ವಲ್ ಆಗಿ ತೂಕ ಮಾಡ್ತಿದ್ದೀರಾ? ಹೆಂಗ ಈಕ್ವಲ್ ಅಂತ ಹೇಳ್ತಿ? 500 ಗ್ರಾಮ್. ಅಬ್ಬಾ, ಅದು 5 kg ಕಲ್ಲ. ಸರಿಯಾಗಿ ನೋಡು. 500 kg. kg or g? Show me that stone. 500 grams. ಇಡ ಈಗ. ಈಗ ಬದ್ನೆಕಾಯಿ ತೆಗಿಬೇಕಾ, ಕಲ್ ತೆಗಿಬೇಕಾ? ಕಲ್ ತೆಗಿಬೇಕಾ, ಬದ್ನೆಕಾಯಿ ತೆಗಿಬೇಕಾ? ಅಂತ ಇಂತೂ ಇಟ್ಟಿದ್ದ ಎರಡಿನ ರಿಪೇರಿ ಮಾಡಿದ್ದಾರೆ. ಅವ್ರ ಅತ್ತೆ ಸರಿ ಮಾಡ್ತಿದ್ದಾರೆ. ಮತ್ತೆ ತೂಕ ಮಾಡ್ತಾರೆ ಇಬ್ರು. ಆಯ್ತಲ್ಲ, ಬ್ಯಾಲೆನ್ಸ್ ಇಲ್ಲ. ಒಂದ್ ಆಲೂಗಡ್ಡೆ ಹಾಕ್ಬಿಟ್ರೆ ಬಂದ್ಬಿಡ್ತು. ಈಗ ಎತ್ತ ರಿಷಿ. ಈಕ್ವಲ್ ಆಯ್ತಾ? ಡನ್. ಓಕೆ, ಡನ್. ಇಂತೂ ತೂಕ ಮಾಡಿದ್ರು. ಸಾಕು, ಬರ್ರಿ ಮುಂದೆ ಹೋಗೋಣ. ವೀಕ್ಷಕರೇ, ಈಗ ನಾವು ಅಲ್ಲಿ ತೋರ್ಸ್ತಕ್ಕಂಥ ರಾಜಸ್ಥಾನಿ ಸ್ಟೈಲಿಂದ ಈ ಕಡೆ ಬಂದಿದೀವಿ. ಅಲ್ಲಿ ದೋಸೆ ಕೊಠಡಿ ಅಂತ ಹೇಳಿದೆ ನಿಮ್ಗೆ. ಅಲ್ಲಿ ಟಿಫನ್ ಸಿಗುತ್ತೆ. ದೋಸೆ, ಪಡ್ಡು, ಇಡ್ಲಿ ಅಂದ್ರೆ ಆ ದಿನ ಏನ್ ಅವ್ರು ಪ್ರಿಫರ್ ಮಾಡಿರ್ತಾರೆ ಅದು ಸಿಗುತ್ತೆ. ನೆಕ್ಸ್ಟ್ ಮುಂದೆ ಬರ್ತಾ ಇಲ್ಲಿ ಉಡಿ ತುಂಬುವ ಕುಟೀರ ಅಂತ ಇದೆ. ಅಂದ್ರೆ ಧಾರ್ಮಿಕವಾಗಿ ಮನೆಯ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಕಡೆಯಿಂದ ಏನು ಉದಕ್ಕಿ ಅನ್ನೋದು ತುಂಬ್ತಾರೆ, ಅದರ ಸಂಪ್ರದಾಯನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ನೋಡ್ಬೋದು ಹಳೆ ಕಾಲದ ಮಂಚಗಳೆಲ್ಲ ಯಾವ ರೀತಿ ಇರುತ್ತೆ, ಕಟ್ಟಿಗೆಯಿಂದ ಮಾಡ್ತಕ್ಕಂಥದ್ದು. ಈಗ ಅದೇ ಒಂದು ಟ್ರೆಂಡ್ ಆಗಿದೆ ವೀಕ್ಷಕರೇ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹಾಕಿದ್ದಾರೆ. ಸಂಕ್ರಾಂತಿ ಹಬ್ಬನೂ ಮುಗೀತು. ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ಡಿಫ್ರೆಂಟ್ ಆಗಿ. ನೋಡಿ ವೀಕ್ಷಕರೇ, ನೀವೆಲ್ಲಾದ್ರೂ ಕುತ್ಕೊಂಡ್ ತಿನ್ಬೋದು. ಇಲ್ಲಿ ಬಡಿಸ್ತಾರೆ. ಮಿನರಲ್ ವಾಟರ್ ನೀವು ಬೇಕು ಅಂದ್ರೆ ಪೇ ಮಾಡಿ ತಗೋಬಹುದು. ಹೊರಗಡೆನೂ ಇಟ್ಟಿರ್ತಾರೆ. ಇದು ಊಟದ ಒಂದು ವ್ಯವಸ್ಥೆ ಹೀಗಿದೆ. ಪೂರ್ತಿ ನೀವು ನಾನು ಜೂಮ್ ಮಾಡ್ತೀನಿ, ಇಲ್ಲೇವರೆಗೂ ನೋಡ್ಬೋದು. ಇದೆಲ್ಲಾನು ಊಟದ ವ್ಯವಸ್ಥೆನೇ ಆಗಿರುತ್ತೆ. ಸೊ ಇಲ್ಲಿನೂ ಇದೆ ನೀಡ್ತಕ್ಕಂಥದ್ದು ಅದೇ ಪದ್ಧತಿ. ಈಗ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಕೈ ತೊಳೆಯುವ ಸ್ಥಳ ಇದೆ. ಹ್ಯಾಂಡ್ ವಾಶ್ ಮಾಡ್ಬಿಟ್ಟು ಹಳೆ ಕಾಲದ ಲ್ಯಾಂಡ್ ಫೋನ್ ನೋಡ್ಬೋದು. ಆ ಪಾತ್ರೆಗಳನ್ನ ನೋಡಿ. ಡೋಳು ಅದೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾರೆ. ಇಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಫಸ್ಟ್ ಪ್ಲೇಟ್ ಅನ್ನ ಕೊಡ್ತಾರೆ.
ಈ ತರ ಇದೆ ಗ್ಲಾಸ್, ಹಾಗೆ ಪತ್ರೊಡೆ. ಸೊ ಸಲಾಡ್ ಅನ್ನ ಬಳಸ್ತಾ ಇದ್ದಾರೆ. ಡಿಫ್ರೆಂಟ್ ಐಟಮ್ಗಳು ಸಿಗ್ತಾ ಇದೆ ವೀಕ್ಷಕರೇ. ಚಟ್ನಿಗಳು, ಪುಡಿಗಳು. ಆಹಾ, ನನ್ನ ಫೇವ್ರೆಟ್ ಗಟ್ಟಿ ಮೊಸರು. ಇನ್ನೂ ಒಂದ್ ಸ್ಪೂನ್ ಹಾಕಿದ್ರು. ಚಟ್ನಿ, ಪುಡಿ, ವಾವ್, ಟೋಟಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ನೋಡಿ, ಹೊಟ್ಟೆಲ್ ಜಾಗ ಇಲ್ಲ ವೀಕ್ಷಕರೇ. ಹೊಟ್ಟೆ ತುಂಬ ಹೋಯ್ತು. ಖಡಕ್ ರೊಟ್ಟಿ. ಈಗ ಒಂದೊಂದಾಗಿ ಇವ್ರ ಹತ್ರ ಕೇಳೋಣ ವೀಕ್ಷಕರೇ ಇದೇನಂತ. ಅಮ್ಮ ಇದೇನು? ಇದು ಕ್ಯಾರೆಟ್ ಸೌತೆಕಾಯಿ. ಇದು ಮೂಲಂಗಿ ಪಚಡಿ, ಉಪ್ಪಿನಕಾಯಿ, ಮಿರ್ಚಿ ಖಾರಾಗಿ, ಗುರಳ್ ಪುಡಿ. ಇದು ಅಕ್ಷಿ ಚಟ್ನಿ ಮೊಸರು. ಮಡಕೆಕಾಯಿ ಪಲ್ಯ, ಬದನೆಕಾಯಿ ಪಲ್ಯ. ಇದು ಕುಂಬಳಕಾಯಿ ಪಲ್ಯ, ಜುಣ. ಇದು ಚಪಾತಿ ರೋಟಿ ರೀ. ಇದು ಚಪಾತಿ. ಇದು ಚಪಾತಿ. ಸರಿ, ಇದು ಸಜ್ಜೆ ರೊಟ್ಟಿ, ಇದು ಸಜ್ಜೆ ರೊಟ್ಟಿ, ಜೋಳದ. ನೋಡಿ ವೀಕ್ಷಕರೇ, ಅಷ್ಟೆಲ್ಲ ಐಟಮ್ಸ್ ನ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಜೊತೆನೂ ಇದೆ. ಯಾವ ರೀತಿ ಇರುತ್ತೆ ಅಂದ್ರೆ ಈ ತರ ಸಾಲಾಗಿ ಪ್ರತಿಯೊಬ್ರು ಸಿಸ್ಟಮೆಟಿಕ್ ಆಗಿ ಬಡಿಸ್ತಾ ಇದ್ದಾರೆ ಊಟವನ್ನ ಇಲ್ಲಿ. ಈಗ ಊಟದ ಕಡೆ ಶುರು ಮಾಡೋಣ. ಪ್ಲೇಟ್ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ ನಾನು. ಸ್ಟಾರ್ಟ್ ಮಾಡೋಣ, ಬರ್ರಿ. ಟೇಸ್ಟ್ ನೋಡಿ ಹೇಳ್ತೀನಿ. ಎಲ್ರು ಆಲ್ರೆಡಿ ಸ್ಪೇಸ್ ನ ಆಕ್ಯುಪೈ ಮಾಡಿದ್ದಾರೆ ಇಲ್ಲಿ. ನಾ ಹುಡುಕ್ಬೇಕು ನಮ್ಮವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮನೆಯವ್ರು ಇಲ್ಲಿ ಪ್ಲೇಸ್ ಇಟ್ಕೊಂಡಿದ್ರು ವೀಕ್ಷಕರೇ. ನಾನ್ ಬಂದೆ ನನ್ ಪ್ಲೇಟ್ ಹತ್ರ. ಬಾ, ಪ್ಲೇಟ್ ಎಲ್ಲ ಫುಲ್ ಆಗಿದೆ. ಇವತ್ ನನ್ಗೆ ಹೊಟ್ಟೆಗೆ ಹಬ್ಬನೇ ಅನ್ಸುತ್ತೆ. ಸಂಕ್ರಾಂತಿ ಹಬ್ಬ ಎಲ್ಲ ಇಲ್ಲೇ ಇದೆ ವೀಕ್ಷಕರೇ, ನೋಡ್ಬೋದು. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಚಪಾತಿ, ನೋಡಿ. ಸೊ ಸಂಕ್ರಾಂತಿ ಸ್ಪೆಷಲ್ ಊಟ ಇದು. ಬನ್ನಿ ತಿಂದು ಹೇಗಿದೆ ಅಂತ ಹೇಳ್ತೀನಿ. ರೊಟ್ಟಿ, ಸಜ್ಜೆ ರೊಟ್ಟಿ ಹಾಗೂ ಚಪಾತಿ ಮೂರುನು ನಾನು ಇವತ್ತೇ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಬನ್ನಿ. ಅಂತೂ ಪ್ಲೇಟ್ ತಗೊಂಡಿದ್ದೀನಿ. ನೋಡೋಣ, ಒಂದೊಂದಾಗಿ ಟ್ರೈ ಮಾಡೋಣ. ಈಗ ಸಲಾಡ್ ಅಂತೂ ಆನಿಯನ್, ಕ್ಯಾರೆಟ್, ಸೌತೆಕಾಯಿ ಕೊಟ್ಟಿದ್ದಾರೆ. ನೋಡಿ, ಚಪಾತಿ, ರೋಟಿ, ಸಜ್ಜೆ ರೊಟ್ಟಿ. ನಾನು ಫಸ್ಟ್ ಟೈಮ್ ಮೂರು ಅಟೆಂಡ್ ತಿಂತಾ ಇರೋದು. ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಫ್ಲೇವರ್ ಯಾವ್ದು ತಿಂಡಿ ಯಾವ್ದು ಬಿಡ್ಲಿ ಅನ್ನೋ ರೀತಿ ಇದೆ. ನೋಡ್ಬೋದು ನೀವು, ಪ್ಲೇಟ್ ಫುಲ್ ಆಗಿದೆ. ಇದು ಒಂದು ಸ್ವೀಟ್ ತರ ಉಡ್ಕ ಅಂತ ಹೇಳ್ತಾರಲ್ಲ, ಅದು ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಈ ಚಟ್ನಿ ಗುರಾಳ್ ಪುಡಿ ಹಾಕಿ ಮಾಡಿರ್ತಕ್ಕಂಥದ್ದು, ಇದಂತೂ ತುಂಬಾ ಫ್ಲೇವರ್ ಚೆನ್ನಾಗಿದೆ. ಈ ಕಡಕ್ ರೊಟ್ಟಿ ನಂಗೆ ಹೇಳಲೇಬೇಡಿ. ಈ ಕಡಕ್ ರೊಟ್ಟಿ, ಗಟ್ಟಿ ಮೊಸರು, ಅದ್ರ ಜೊತೆ ಈ ಗುರಾಳ್ ಪುಡಿ. ಅದೇನೋ ಸಾಂಗ್ ಇದೆ ಅಲ್ವಾ, ಈ ಜನುಮವೇ ದೊರಕಿದೆ ರುಚಿ ಸವೆಯಲು, ಹಂಗಿದೆ ನೋಡಿ. ನಾನು ತಿಂತೀನಿ, ಮತ್ತೆ ಮಾತಾಡ್ತೀನಿ. ನೆಕ್ಸ್ಟ್ ಲೆವೆಲ್. ಚೆಲ್ಬಿಟ್ಟೆ ನಾನು. ಈಗ ಇದೊಂದು ಪುಡಿ ಕೊಟ್ಟಿದ್ದಾರೆ, ಶೇಂಗಾ ಪುಡಿ ಅಲ್ದೆ, ಗುರಾಳ್ ಪುಡಿ ಅಲ್ದೆ, ಇದು ಖಾರದ ಪುಡಿ ಅಲ್ದೆ. ಸ್ಪೈಸಿ ಇಷ್ಟಪಡೋರ್ಗಂತೂ ಹೇಳಿ ಮಾಡ್ತಂಗಿದೆ ಇದು. ಈಗ ನೆಕ್ಸ್ಟ್ ಇದು
ಏನು ಇದು ಕುಂಬಳಕಾಯಿ ಹಾಕಿ ಮಾಡಿರ್ತಕ್ಕಂತ ಪಲ್ಯ. ಸಖತ್ತಾಗಿದೆ. ನೆಕ್ಸ್ಟ್ ಕಾಳು ಟ್ರೈ ಮಾಡಿದ್ದೀನಿ. ಕಾಳು ನ್ಯಾಚುರಲ್ ಆಗಿ ಹಂಗೆ ಒಬ್ಬರು ಹಾಕಿದ್ದಾರೆ, ಯಾವುದೇ ರೀತಿ ಆಯಿಲ್ ಮಿಕ್ಸ್ ಮಾಡಿಲ್ಲ. ಸೊ ಟೋಟಲಿ ಇದು ಹಾಗೆ ಅದ್ಭುತ. ಈ ಹಣ್ಣುಮೆಣಸಿನಕಾಯಿನಿಂದ ಮಾಡಿರ್ತಕ್ಕಂಥ ಚಟ್ನಿ. ನೀವೇನಾದ್ರೂ ಫುಡ್ ಲವರ್ ಆಗಿದ್ರೆ ಖಂಡಿತ ಇಲ್ಲಿ ಬಂದ್ರೆ ವೆರೈಟಿ ಆಫ್ ಫ್ಲೇವರ್ಸ್ ನೀವು ಟೇಸ್ಟ್ ಮಾಡ್ತೀರಾ. ನಾನು ಕೌಂಟ್ ಮಾಡಿ ಹೇಳ್ತೀನಿ. 1 2 3 4 5 22 ಐಟಮ್ಸ್ ಇದೆ ಸಲಾಡ್. ಈ 22 ಐಟಮ್ಸ್ ಅಲ್ದೇನೆ ಪಕ್ಕದಲ್ಲಿ ಅಂದ್ರೆ ನಾನು ಇಟ್ಕೊಂಡ್ ಬಂದಲ್ಲ ಅದ್ರ ಪಕ್ಕದಲ್ಲಿ ನಿಮ್ಗೆ ಹೋಳಿಗೆ ಊಟನೂ ಇದೆ. ನಾವು ತಿಂತೀವ ಅಂತ ನನಗೆ ಡೌಟ್ ಬಂದು ಇದನ್ನೇ ನಾನು ಖಾಲಿ ಮಾಡೋದ್ ಕಷ್ಟ ಐತೆ. ಫುಡ್ ನ ವೇಸ್ಟ್ ಮಾಡಕ್ ನನ್ಗಂತೂ ಇಷ್ಟ ಇಲ್ಲ ವೀಕ್ಷಕರೇ. ತಾವೇನಾದ್ರೂ ಆಗ್ಲಿ ಪ್ಲಾನ್ ಮಾಡ್ಕೊಂಡ್ರೆ ಅಂದ್ರೆ ಬಂದ ತಕ್ಷಣ ಟಿಫನ್ ದೋಸೆ ತಿನ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ ಬನ್ನಿ. ಮಿಷನ್ಗೆ ಫುಡ್ ಅಲ್ವಾ ಫಸ್ಟ್. ಏನಾದ್ರೂ ಆಗಿರ್ಲಿ ಅನ್ನದಾತ ನೀವು ಫಸ್ಟ್ ಬಂದಾಗ ಏನ್ ಮಾಡಿ ಟಿಫನ್ ಮಾಡ್ಕೊಳ್ಳಿ. ಜಸ್ಟ್ ಎಲ್ಲ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಆದ ನಂತರ ಫ್ರೂಟ್ ಆದ ನಂತರ 1 2 hours ಅಡ್ಡಾಡಿ ಮತ್ತೆ ಬನ್ನಿ, ಊಟ ಮಾಡಿ, ಮತ್ತೆ ಅಡ್ಡಾಡಿ ರೈನ್ ಡ್ಯಾನ್ಸ್ ಎಲ್ಲ ನೋಡ್ಕೊಳ್ಳಿ. ಮತ್ತೆ ನೀವು 3 ಗಂಟೆ ಊಟ ಮಾಡ್ಕೊಳ್ಳಿ. ಯಾಕಂದ್ರೆ 4 o'clock ಮತ್ತೆ ನಿಮ್ಗೆ ಏನಿರುತ್ತೆ ಸ್ನಾಕ್ಸ್. ವೀಕ್ಷಕರೇ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ಕೇಳಿಸ್ತಾ ಇದ್ದಾರೆ. ಎಷ್ಟು ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಸಾವಿರದ ಶರಣ ಗಾನ ಯೋಗಿ ಗುರುವೇ ದೀನ ಕಲ್ಪ ತರುವೆ ಸುಪ್ರಭಾತ ನಿಮಗೆ, ಸುಪ್ರಭಾತ ನಿಮಗೆ. ಧರಣಿ ಸಾವಿರದ ಶರಣ, ಸಾವಿರದ ಶರಣ. ವೀಕ್ಷಕರೇ, ಈಗ ಮತ್ತೆ ಆ ಊಟ ಅವ್ರಿಗೆ ಹೋಳಿಗೆ ಊಟ ನಿಮ್ಗೆ ಹೇಳಕ್ನಲ್ಲ ನೋಡ್ರಿ ಏನೇನ್ ಕೊಟ್ಟಿದ್ದಾರೆ ಅಂತ. ಪಾಯಸ ಮತ್ತೆ ಶೇಂಗಾ ಹೋಳಿಗೆ ಕೊಟ್ಟಿದ್ದಾರೆ. ಶೇಂಗಾ ಹೋಳಿಗೆ ಮೇಲೆ ತುಪ್ಪ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಬೆಲ್ಲದ ಪುಡಿ ಮತ್ತೆ ಎಳ್ಳು ಪುಡಿ ಶೇಂಗಾ ಪುಡಿ ಮಿಕ್ಸ್ ಆಗಿರ್ತಕ್ಕಂಥದ್ದು. ಆಮೇಲೆ ಕೊತ್ತಂಬರಿ ಬೆಳೆ ತುಂಬಾ ಅದ್ಭುತ ಅಂತ ಹೇಳ್ಬೋದು. ವೀಕ್ಷಕರೇ, ಈಗ ತಾನೇ ಊಟ ಮುಗೀತು. ಇದು ಏನು ಅಂತ ನೋಡ್ತಿದ್ದೀರಾ, ಇದು ಕೈ ತೊಳೆಯತಕ್ಕಂತ ಜಾಗ ನೋಡಿ ಯಾವ ರೀತಿ. ಇದ್ರಲ್ಲೂ ಒಂದು ಮಾಡಿದ್ದಾರೆ ನೋಡ್ಬೋದು. ಅದ್ರ ಒಳಗಡೆನೆ ಟ್ಯಾಬ್ ಬರ್ತಕ್ಕಂಥದ್ದು. ಒಂದು ಕಲ್ಚರಲ್ ಡೇನ ಪ್ರತಿಯೊಂದು ಮೇಂಟೈನ್ ಮಾಡಿದ್ದಾರೆ. ತಿಂದ ಪ್ಲೇಟ್ ಬೆಲೆಗೆಲ್ಲ ಪ್ರತಿಯೊಂದ್ ಕಡೆನೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದೊಂಥರ ನೀವು ಇದ್ರೊಳಗಡೆ ಹೋಗೋದು, ಆ ಕಡೆ ಬರೋದು. ಗವಿ ಒಳಗಡೆ ಎಂಟ್ರಿ ಆಗ್ತೀನಿ. ವೀಕ್ಷಕರೇ, ಊಟ ಮಾಡಿದ ತಕ್ಷಣ ಇದು ಎಂತ ಅನುಭವ. ಮತ್ತೆ ಆ ಕಡೆನೂ ಹೋಗ್ಬೋದು, ಬಟ್ ಈ ಕಡೆ ಹೋಗಿ ನೋಡೋಣ. ಏನೂ ಇಲ್ಲ, ಜಸ್ಟ್ ಸಿಟ್ಟಿಂಗ್ ಅಷ್ಟೇ ಮಾಡಿದ್ದಾರೆ. ಡಿಫ್ರೆಂಟ್. ಆ ಕಡೆ ಹೋಗ್ತೀನಿ ಅಂದ್ರೂ ಹೋಗ್ಬೋದು, ಚೆನ್ನಾಗಿದೆ. ಸೊ ಹಿಂಗ ರಿಟರ್ನ್ ಹೋದ್ರೆ ಮತ್ತೆ ಅದೇ ಅನುಭವ. ಇದೊಂಥರ ಯೂನಿಕ್ ಆಗಿ ಮಾಡಿದ್ದಾರೆ, ನೋಡ್ಬೋದು.
ಮತ್ತೆ ನಾವು ಹೊರಗಡೆ ಹೋಗ್ತಾ ಇದೀವಿ. ಇದು ಔಟ್ ಸರ್. ಈಗ ಹೊರಗಡೆ ಬರ್ರಿ. ತುಂಬಾ ಚಿಕ್ಕದು ಶಾರ್ಟ್ ಅಂಡ್ ಸ್ವೀಟ್ ಮೆಮೊರೀಸ್ ಇದು. ಪ್ರತಿಯೊಂದ್ ಕಡೆ ಈ ತರ ನೀರಿನ ವ್ಯವಸ್ಥೆ ಮಡಿಕೆಯಲ್ಲಿ ಊಟದ ಅನುಭವ ಹೇಗಿತ್ತು ಅಂತ ಕೇಳಿದ್ರೆ ವೀಕ್ಷಕರು ಇಲ್ಲಿ ನೋಡ್ರಿ ಊಟದ ಛಾವಣಿ. ಸೊ ಇಲ್ಲಿ ನಾನು ಹೋಳಿಗೆ ಅಂತ ಹೇಳಿದ್ನಲ್ವಾ ಅದು ವ್ಯವಸ್ಥೆ ಇರುತ್ತೆ ಇಲ್ಲಿ ನೋಡಿ. ಒಂದ್ 2-3 ಕಡೆ ಈ ತರ ಕೊಠಡಿಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದ್ ಕಡೆನೂ ಮಡಿಕೆ ಗ್ಲಾಸ್, ಮಡಿಕೆಯಲ್ಲಿ ಇಟ್ಟಿರ್ತಕ್ಕಂತ ಮಗ್ಗಲ್ಲೇ ನೀರು. ನಾನು ಬಹಳ ದಿನ ಆದ್ಮೇಲೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಬಡಿಸಿ ಮತ್ತೆ ಅದ್ರಲ್ಲೇ ತಿಂದು ಅದ್ರಲ್ಲೇ ನೀರ್ ಕುಡ್ದಿರ್ಬೋದು. ತುಂಬಾ ಚೆನ್ನಾಗ್ ಅನ್ಸ್ತು. ವೀಕ್ಷಕರೇ, ಊಟ ಆದ ನಂತರ ಪಕ್ಕದಲ್ಲಿ ನಾವಾಗ್ಲೇ ಇಲ್ಲಿ ರಾಜ್ಕುಮಾರ್ ತರ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ಹಾಡಿ ಎಲ್ಲರನ್ನ ಮನೋರಂಜಿಸಿದ್ರು. ಈಗ ಪಕ್ಕದಲ್ಲೇ ನಿಮಗೆ ಬಾಳೆಹಣ್ಣು ಮತ್ತು ಅಡಿಕೆ ಎಲೆ ಕೊಡುವಂತಹ ಕುಟೀರ ಇಲ್ಲಿದೆ. ನೋಡಿ ಈ ತರ ರೆಡಿ ಮಾಡಿ ಇಟ್ಟಿರ್ತಾರ ಅವ್ರೇನು. ವೀಕ್ಷಕರೇ ನೋಡಿದ್ರಲ್ಲ, ಬಾಳೆಹಣ್ಣು ಹಾಗೂ ತಾಂಬೂಲ ಅಂದ್ರೆ ಎಲೆ, ಅಡಿಕೆ, ಅದ್ರಲ್ಲಿ ಸುಣ್ಣಾನ್ ಕೊಟ್ಟಿದ್ದಾರೆ. ಹಾಗೆ ಚಿಕ್ಕದಾಗಿರ್ತಕ್ಕಂತ ಕಲ್ಸಕ್ರೆ ಇದೆ ನೋಡ್ಬೋದು. ಬಹಳ ದಿನ ಆಗಿತ್ತು ಈ ಎಲೆ ಎಲ್ಲ ಹಾಕೊಂಡು ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಊಟ ಆದ ನಂತರ ಇದನ್ನೆಲ್ಲ ಆಗಿತ್ತಾ ಇದೆ. ತುಂಬಾ ಹಿತವಾಗಿದೆ ವೀಕ್ಷಕರೇ. ಹೇಳ್ಬೇಕಂದ್ರೆ ಹೇಳ್ತೀನಲ್ಲ, ನನ್ನ ಲೈಫ್ ಅಲ್ಲಿ ಇದು ಮೊದಲನೇ ತರ ನಾನು ಬೆಳಗ್ಗೆಯಿಂದ ಟಿಲ್ ಈವರೆಗೂ ಡಿಫ್ರೆಂಟ್ ಆದ ಫ್ಲೇವರ್ಸ್ ನ ನನ್ನ ಬಾಯಿಗೆ ರುಚಿ ತೋರಿಸ್ತಾ ಇರೋದು. ಈಗ ಟೈಮ್ ಅರೌಂಡ್ 3:15 ಆಗಿದೆ ಸಂಜೆ. ನಾ ಮುಂದಕ್ಕೆ ಹೋಗೋಣ. ಆಲ್ರೆಡಿ ನಿಮ್ಗೆ ಮ್ಯೂಸಿಕ್ ಕೇಳಿಸ್ತಾ ಇರ್ಬೋದು. ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ, ಬನ್ನಿ ನೋಡೋಣ. ಅದು ರೈನ್ ಡ್ಯಾನ್ಸ್ ಹೋಗೋಕಿನ್ನ ಮುಂಚೆ ಇಲ್ಲಿ ಒಂದು ಬ್ಯಾಕ್ ವಾಟರ್ ಲೇಕ್ ಒಂದಿದೆ, ಅದನ್ನ ತೋರಿಸ್ತೀನಿ ವೀಕ್ಷಕರೇ.